ಕನ್ನಡ. ಪುಲಕೇಶಿಯ ಒಂದು ಸಮಗ್ರ ಕೊಡುಗೆಗಳನ್ನು ದಾಖಲಿಸಿದ್ದ ಮತ್ತೆ ಮಹಾಭಾರತ ನಡೆದಂತಹ ವರ್ಷವನ್ನ ಉಲ್ಲೇಖ ಮಾಡಿರುವಂತಹ ತೀರಾ ಅಪರೂಪವಾದ ಶಾಸನ ಇದು. ಸೊ ಒಬ್ಬ ಕನ್ನಡಿಗ ಇಡೀ ಭಾರತದಲ್ಲಿ 80% ಕಂಪ್ಲೀಟ್ ಆಗಿ ಗೆತ್ಕೊಂಡಂತಹ ಮೊದಲನೇ ಉಲ್ಲೇಖ ಇದೇ ಒಂದು ಶಾಸನದಲ್ಲಿ ಬರೋದು. ಮರಿಲೇಬಾರ್ದು, ಯಾವ ಕನ್ನಡದವರು ಮರಿಬಾರ್ದು. ಇದು ಎಂತ ಒಂದು ದಿಗ್ವಿಜಯ ಮಾಡಿರೋದು ಪುಲಕೇಶಿ. ಈ ಶಾಸನ ಹಾಕಿದ್ದು ಇಮ್ಮಡಿ ಪುಲಕೇಶಿನ? ಇಲ್ಲ, ಈ ಶಾಸನ ಹಾಕ್ಸಿದ್ದು ರವಿಕೀರ್ತಿ ಅಂತ. ಈ ಒಂದು ಸ್ಥಳದಲ್ಲಿ ಹಿಂದೆ ಈ ಶಾಸನ ಆಗೋ ಸಂದರ್ಭದಲ್ಲಿ ಪುಲಕೇಶಿ ಖಂಡಿತವಾಗ್ಲೂ ಬಂದಿರ್ತಾರೆ. ಸೊ ಅಂತ ಸ್ಥಳದಲ್ಲಿ ನಾವು ನಿಂತಿದೀವಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಂತ ಸ್ಥಳದಲ್ಲಿ ನಾವು ನಿಂತಿದೀವಿ. ಬನ್ನಿ, ಇಲ್ಲೇ ನಮ್ಮ ಪ್ರಸಿದ್ಧವಾದ ಮೇಗುತ್ತಿ ಶಾಸನ ಇದೆ. ಸೊ ಈ ಗುಡಿಯನ್ನ ನಾವೇನ್ ನೋಡ್ತಾ ಇದೀವಲ್ಲ, ಇದನ್ನ ಮೇಗುತ್ತಿ ಜಿನಾಲಯ ಅಂತ ಕರೀತಾರೆ. ಸೊ ಇದು 634ನೇ ಇಸ್ವಿನಲ್ಲಿ ಕಟ್ಟಿರೋಂಥ ಒಂದು ಜಿನಾಲಯ. ಬನ್ನಿ, ಇಲ್ಲೇ ನಮ್ಮ ಪ್ರಸಿದ್ಧವಾದ ಮೇಗುತ್ತಿ ಶಾಸನ ಇದೆ. ಕನ್ನಡಿಗರಿಗೆಲ್ಲ ತುಂಬಾ ಹೆಮ್ಮೆ ಪಟ್ಕೋಬೇಕಾದಂಥ ಶಾಸನ. ಯಾಕೆಂದ್ರೆ ಇಲ್ಲಿ ಬರ್ದಿರೋಂಥ ಪುಲಕೇಶಿದ ಸಾಧನೆಗಳಿದೆಯಲ್ಲ, ಅದೆಲ್ಲ ಕನ್ನಡಿಗರಿಗೂ ಆ್ಯಕ್ಚುಲಿ ಮಾರ್ಗದರ್ಶನ ಆಗಬೇಕು. ಮುಂದಿನ ದಿನಗಳಲ್ಲಿ ಪ್ರೇರೇಪಣೆ ಆಗಬೇಕು, ಸ್ಫೂರ್ತಿ ಸಿಗಬೇಕು. ಅದರಿಂದ ಈ ಜಿನಾಲಯದ ನೋಡಿ, ಈ ಭಾಗ ಎಡಗಡೆ ಭಾಗ ಏನಿದೆಯಲ್ಲ, ಈ ಭಾಗದಲ್ಲಿ ನಮ್ಮ ಪ್ರಸಿದ್ಧವಾದ ಮೇಗುತ್ತಿ ಶಾಸನ ಇದೆ. ಸೊ ಈ ಶಾಸನದ ಬಗ್ಗೆ ನಾವು ಕನ್ನಡಿಗರು ತುಂಬ ಅಭಿಮಾನ ಪಟ್ಕೋಬೇಕಾದ್ರೆ, ಯಾಕೆಂದರೆ ಇದರಲ್ಲೇನೆ ಹೌದು ಇಮ್ಮಡಿ ಪುಲಕೇಶಿಯ ಸಮಗ್ರ ಸಾಧನೆಗಳನ್ನು ಈ ಒಂದು ಶಾಸನ ಒಳಗೊಂಡಿದೆ. ಸರ್, ಈಗ ನಾವು ನೋಡಿರೋ ಬೇರೆ ಬೇರೆ ಶಾಸನ ಎಲ್ಲ ನೋಡ್ಕೊಂಡ್ ಬಂದ್ವಲ್ಲ, ನಿನ್ನೆ ಎಲ್ಲ ನಾವು ಪಟ್ಟದಕಲ್ಲು ಬೇರೆ ಬೇರೆ ಕಡೆ ಅದೇನಾಯ್ತು, ಒಂದು 5 ಲೈನ್ 10 ಲೈನ್ 12 ಲೈನ್ ಇತ್ತು. ಇದು ಒಂದು ತುಂಬಾ ದೊಡ್ಡದು. ಹೌದು, ಜೊತೆಗೆ ತುಂಬಾ ವಿವರವಾಗಿ ಬಂದಿದೆ. ಹೌದು ಹೌದು. ಭಾಷೆ ಬಂದು ಸಂಸ್ಕೃತ, ಲಿಪಿ ಬಂದು ಕನ್ನಡ ಲಿಪಿ. ಓಕೆ. 634ನೇ ಇಸ್ವಿನಲ್ಲಿ ಕಟ್ಟಿರೋದು. ಈ ಒಂದು ಇದರಲ್ಲಿ ಬರೀ ಈ ಶಾಸನದಲ್ಲಿ ಈ ಗುಡಿ ಕಟ್ಟಿರೋದು ಯಾವ ವರ್ಷ ಅಂತ ಹೇಳೋ ಜೊತೆಗೆ ಮಹಾಭಾರತ ನಡೆದಿದ್ದು ಎಷ್ಟೇ ವರ್ಷ ಅಂತಲೂ ಬರೆದ್ಬಿಟ್ಟಿದ್ದಾರೆ. ಭಾರತದಲ್ಲಿ ದಾಖಲೆ ಆಗಿರುವಂತಹ ಏಕೈಕ ಎವಿಡೆನ್ಸ್ ಇದು ಮಹಾಭಾರತದ ಬಗ್ಗೆ. ಅಂದರೆ ಇಂಥ ವರ್ಷ ನಡೆದಿರ್ಬೋದು ಅಂತ ಹೇಳಿರೋ ಏಕೈಕ ಶಾಸನ ಕೂಡ ಇದು. ಅದು ಕೂಡ ಕನ್ನಡ ನೆಲದಲ್ಲಿದೆ, ನಮ್ಮ ಪುಲಕೇಶಿ ಶಾಸನದಲ್ಲಿದೆ ಅನ್ನೋದು ಕನ್ನಡಿಗರೆಲ್ಲ ತುಂಬ ಗರ್ವ ಪಡಬೇಕಾದಂಥ ವಿಷಯ ಇದು. ಓಕೆ ಓಕೆ, ಫೈನ್. ಸೊ ಈಗ ಅದು ಅಂದರೆ ಪುಲಕೇಶಿ ಕಾಲದ ಕಲ್ಲದು. ಹೌದು. ಈ ಗುಡಿದು ಸ್ಟ್ರಕ್ಚರ್ ಆಮೇಲೆ ಹೇಳ್ತೀನಿ. ಜಸ್ಟ್ ಫಾರ್ ಇಂಟು, ಈ ಭಾಗ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿವರೆಗೂ ಪುಲಕೇಶಿ ಕಾಲದಲ್ಲಿ ಕಟ್ಟಿರೋದು. ಅದು ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿರೋದು. ಅದು ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಅಂದ್ರೆ ಆ ಮುಖಮಂಟಪ. ಹೌದು. ಓಕೆ. ಈಗ ಇದ್ರ ಬಗ್ಗೆ ಮಾಹಿತಿ ವಿವರ ಕುತ್ಕೊಂಡು ಮಾತಾಡೋಣ, ಯಾಕೆಂದ್ರೆ ತುಂಬಾನೇ ವಿಷಯ ಇದೆ ಇದು. ಸೊ ಈ ಒಂದು ಶಾಸನ ಏನಂದ್ರೆ, ಒಂದು ಪುಲಕೇಶಿಯ ಸಮಗ್ರ ಕೊಡುಗೆಗಳು ಅಥವಾ ಸಮಗ್ರ ಸಾಧನೆಗಳನ್ನು ಹೇಳೋದ್ರ ಜೊತೆಗೆ ಮಹಾಭಾರತವು ಯಾವಾಗ ಆಯಿತು ಅಂತ ಹೇಳಿರೋ ಶಾಸನ ಕೂಡ ಹೌದು. ಈ ಶಾಸನ ಹೇಗೆ ಶುರು ಆಗುತ್ತೆ ಅಂದರೆ, ಇದು ಜಿನಾಲಯ ಆಗಿರೋ ಕಾರಣ ಜಿನನ ಸ್ತುತಿಯಿಂದ ಆರಂಭ ಆಗುತ್ತೆ. ಅಂದರೆ ಮುಪ್ಪು, ಮರಣ ಮತ್ತು ಸಾವುಗಳಿಂದ ಮುಕ್ತನಾದ ಜಿನನ ಸ್ತುತಿ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಬಂದು ನಮಗೆ ಬಾದಾಮಿ ಚಾಲುಕ್ಯರ ಒಂದು ವಂಶಾವಳಿಯನ್ನು ಹೇಳ್ತಾರೆ. ಈ ವಂಶಾವಳಿಯಲ್ಲಿ ಪ್ರಮುಖವಾಗಿ ಕದಂಬರ ಮಾಂಡಲಿಕರಾಗಿದ್ದಂತಹ ಜಯಸಿಂಹ ಮತ್ತು ರಣರಾಗರ ಬಗ್ಗೆ ಉಲ್ಲೇಖ ಆಗುತ್ತೆ. ಅದರ ನಂತರ ಬಂದು 1ನೇ ಪುಲಕೇಶಿ ಬಂದು, ಅಂದರೆ ನಮ್ಮ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕ ಆಗಿದ್ದಂತಹ 1ನೇ ಪುಲಕೇಶಿಯ ಮಾಡಿದಂತಹ ಒಂದು ಯಾಗಗಳ ಬಗ್ಗೆ ಮಾತಾಡಬೇಕಂದಾಗ ಅಶ್ವಮೇಧ, ಬಹುಸುವರ್ಣ, ಹೀಗೆ ಬೇರೆ ಬೇರೆ ಯಾಗಗಳನ್ನು 1ನೇ ಪುಲಕೇಶಿ ಮಾಡಿದ ಅನ್ನೋದನ್ನು ಹೇಳುತ್ತೆ. ಅದರ ನಂತರ ಬಂದು 1ನೇ ಪುಲಕೇಶಿಯ ಮಗ ಆಗಿದ್ದಂತಹ 1ನೇ ಕೀರ್ತಿವರ್ಮನ ಬಗ್ಗೆ ಹೇಳಬೇಕಂದಾಗ 1ನೇ ಕೀರ್ತಿವರ್ಮ ಬಂದು ನಳ ಮತ್ತು ಮೌರ್ಯರಿಗೆ ಕಾಳರಾತ್ರಿಯಾಗಿ ಕಾಡಿದ್ದ ಅನ್ನೋದನ್ನು ಹೇಳ್ತಾರೆ. ಅಂದರೆ ಅವರ ದಿಗ್ವಿಜಯಗಳು ಈ ಭಾಗದಲ್ಲಿ ಆಗಿತ್ತು. ಅಂದರೆ ನಳರ ಮೇಲೆ ಮತ್ತು ಮೌರ್ಯರ ಮೇಲೆ ದಿಗ್ವಿಜಯ ಆಗಿತ್ತು ಅನ್ನೋದು ಕೂಡ ಇದೇ ಒಂದು ಶಾಸನ ಹೇಳುತ್ತೆ. ಅದರ ಮುಂದುವರೆದ ಭಾಗವಾಗಿ ನೋಡಿದ್ರೆ ಕೀರ್ತಿವರ್ಮನ ತಮ್ಮ ಮತ್ತು 1ನೇ ಪುಲಕೇಶಿಯ ಮಗ ಆಗಿದ್ದಂತಹ ಮಂಗಳೇಶನ ಬಗ್ಗೆ ಹೇಳ್ಬೇಕಂದಾಗ ಮಂಗಳೇಶ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳನ್ನು ಗೆತ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅದರ ಜೊತೆಗೆ ಮಂಗಳೇಶ ತನ್ನ ನೌಕಾಪಡೆಯನ್ನು ಬಳಸಿ ರೇವತಿ ದ್ವೀಪವನ್ನು ಗೆತ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಇದೇ ಶಾಸನ ಹೇಳುತ್ತೆ. ಹಾಗೆ ಮಂಗಳೇಶನ ಬಗ್ಗೆ ಹೇಳ್ಬೇಕಂದಾಗ ಸ್ವಾಭಾವಿಕವಾಗಿ 1ನೇ ಕೀರ್ತಿವರ್ಮನ ಸಾವಿನ ನಂತರ ಅವನ ಮಗ ಆಗಿದ್ದಂಥ 2ನೇ ಪುಲಕೇಶಿಗೆ ಅಧಿಕಾರ ಹೋಗ್ಬೇಕಾಗಿರುತ್ತೆ. ಬಟ್ ಏನಾಗುತ್ತೆ ಅಂದರೆ, ಇಲ್ಲಿ 2ನೇ ಪುಲಕೇಶಿ ಇನ್ನೂ ಚಿಕ್ಕ ವಯಸ್ಸನ್ನು ಆಗಿರೋ ಕಾರಣ ಬಂದು 1ನೇ ಕೀರ್ತಿವರ್ಮನ ಮಗ ಆಗಿದ್ದಂಥ ಮಂಗಳೇಶನ್ಗೆ ಅಧಿಕಾರ ಹಸ್ತಾಂತರ ಆಗ್ಬಿಟ್ಟಿರುತ್ತೆ. ಸೊ ಯಾವಾಗ ಪುಲಕೇಶಿ ದೊಡ್ಡವನಾಗ್ತಾನೋ ಅವನಿಗೆ ಇವರು ಅಧಿಕಾರ ಹಸ್ತಾಂತರ ಮಾಡಲ್ಲ. ಆ ಅಧಿಕಾರ ಬಂದು 2ನೇ ಪುಲಕೇಶಿಗೆ ಹೋಗ್ಬೇಕಾಗಿರುತ್ತೆ. ಆದರೆ 2ನೇ ಪುಲಕೇಶಿ ಇನ್ನೂ ಚಿಕ್ಕವನಾಗಿರೋ ಕಾರಣ ಬಂದು ಅಧಿಕಾರ ಬಂದು ಅವನ ಕಾಕ ಅಥವಾ ಚಿಕ್ಕಪ್ಪ ಆಗಿದ್ದಂತಹ ಮಂಗಳೇಶನ್ಗೆ ಹೋಗುತ್ತೆ. ಮಂಗಳೇಶನ ಬಗ್ಗೆ ಇಲ್ಲಿ ಶಾಸನದಲ್ಲಿ ವಿವರವನ್ನು ಹೇಳ್ಬೇಕಂದಾಗ ಅವನು ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳನ್ನು ಗೆದ್ದಿದ್ದ. ಹಾಗೆ
ಇವತ್ತಿನ ಒಂದು ರೇವತಿ ದ್ವೀಪ ಅಂತ ಬರುತ್ತೆ. ಈ ರೇವತಿ ದ್ವೀಪದ ಮೇಲೆ ಬಂದು ತನ್ನ ನೌಕಾಪಡೆಯಿಂದ ರೇವತಿ ದ್ವೀಪವನ್ನು ಗೆತ್ಕೊಂಡಿದ್ದಂತ ಇದೇ ಶಾಸನ ಹೇಳುತ್ತೆ. ಹಾಗೆ ಶಾಸನ ಮುಂದುವರೆದು ಏನು ಹೇಳುತ್ತೆ ಅಂದರೆ, ಪುಲಕೇಶಿ ದೊಡ್ಡವನಾದ ನಂತರ ಇವನೇನು ಅಧಿಕಾರ ಹಸ್ತಾಂತರ ಮಾಡೋದಿಲ್ವಲ್ಲ, ಹಾಗಾಗಿ ಪುಲಕೇಶಿನ ಇವನು ದೇಶದಿಂದ ಹೊರಗಡೆ ಅದೇ ಗಡಿಪಾರು ಮಾಡಿಬಿಟ್ಟಿರ್ತಾನೆ ಮಂಗಳೇಶ. ಹೀಗೆ ಗಡಿಪಾರಾದ ಸಂದರ್ಭದಲ್ಲಿ ಎರಡನೇ ಪುಲಕೇಶಿ ಇವತ್ತಿಗೆ ನಮ್ಮ ಕೋಲಾರ ಇದೆಯಲ್ಲ, ಅಲ್ಲಿ ಬೃಹತ್ ಬಾಣರು ಅಂತ ಆಡಳಿತ ಮಾಡ್ತಿರ್ತಾರೆ. ಬೃಹತ್ ಬಾಣರ ಆಶ್ರಯದಲ್ಲಿ ಇಮ್ಮಡಿ ಪುಲಕೇಶಿ ಅಲ್ಲೊಂದು ಸೈನ್ಯವನ್ನು ಸಂಘಟನೆ ಮಾಡ್ತಾನೆ. ಸೈನ್ಯವನ್ನು ಸಂಘಟನೆ ಮಾಡಿ ಇವತ್ತಿಗೆ ಅನಂತಪುರ ಅಂತ ಏನು ಆಂಧ್ರ ಪ್ರದೇಶನಲ್ಲಿ ಇದೆಯಲ್ಲ, ಆ ಭಾಗದಲ್ಲಿ ಒಂದು ಎಳ್ಪತ್ತು ಸಿಂಬಗಿ ಅಂತ ಒಂದು ಊರು ಇರುತ್ತೆ. ಆ ಎಳ್ಪತ್ತು ಸಿಂಬಗಿನಲ್ಲಿ ಮಂಗಳೇಶನ್ಗೆ ಮತ್ತು ಇಮ್ಮಡಿ ಪುಲಕೇಶಿಗೆ ಒಂದು ಘನಘೋರವಾದ ಯುದ್ಧ ನಡೆಯುತ್ತೆ. ಆ ಘನಘೋರವಾದ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಮಂಗಳೇಶನ ಸಾಯಿಸ್ತಾನೆ, ತನ್ನ ಚಿಕ್ಕಪ್ಪನ. ಯಾವಾಗ ಈ ಒಂದು ಎಲ್ಲ ಬೆಳವಣಿಗೆ ನಡೆಯುತ್ತಲ್ಲ, ಆವಾಗ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಆಂತರಿಕವಾಗಿ ತುಂಬಾ ಗಲಭೆಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ನಮ್ಮ ಮಂಗಳೇಶನ ಒಂದು ನೆಚ್ಚಿನ ಒಂದು ಸಾಮಂತರಾದಂಥ ಅಪ್ಪಾಯಕ ಗೋವಿಂದ ಅಂತ ಇಬ್ಬರಿರ್ತಾರೆ, ಅವ್ರು ದಂಗೆ ಎದ್ಬಿಡ್ತಾರೆ. ಸೊ ಯಾವಾಗ ದಂಗೆ ಎದ್ದೇಳ್ತಾರೋ ಪುಲಕೇಶಿ ತುಂಬಾ ಒಂದು ಚಾಣಾಕ್ಷತನದಿಂದ ಗೋವಿಂದನ ಜೊತೆ ಮೈತ್ರಿ ಸಾಧಿಸಿ ಅಪ್ಪಾಯಕನನ್ನು ಸೋಲಿಸ್ತಾನೆ. ಸೋಲಿಸಾದ್ಮೇಲಿಂದ ಬಾದಾಮಿ ಚಾಲುಕ್ಯರ ಒಂದು ಸಾಮ್ರಾಜ್ಯದಲ್ಲಿ ಇದ್ದಂತಹ ಒಂದು ಆ ಅಶಾಂತಿ ಏನಿದೆಯಲ್ಲ ಅವೆಲ್ಲ ಸರಿ ಹೋಗುತ್ತೆ. ಇದ್ರ ನಂತರ ಬಂದು ಇಮ್ಮಡಿ ಪುಲಕೇಶಿ ಪಟ್ಟಾಭಿಷೇಕ ಮಾಡ್ಕೋತಾನೆ. ಇದೇ ಸಂದರ್ಭದಲ್ಲಿ ಪಟ್ಟಾಭಿಷೇಕ ಆದ ನಂತರ ಬಂದು ಇಮ್ಮಡಿ ಪುಲಕೇಶಿ ತನ್ನ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಅದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಕದಂಬರ ಮೇಲೆ ಯುದ್ಧ ಸಾರ್ತಾನೆ. ಕದಂಬರ ಮೇಲೆ ಯುದ್ಧ ಸಾರಿದಾಗ ಇದೇ ಶಾಸನ ಏನೇನು ಹೇಳುತ್ತೆ ಅಂದರೆ, ಕದಂಬರ ಬನವಾಸಿಯ ಒಂದು ವನದುರ್ಗ ಅಂತ ಇದ್ದಂತಹ ಈ ಕೋಟೆ ಜಲದುರ್ಗವಾಗಿ ಬದಲಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಕಾವ್ಯಾತ್ಮಕವಾಗಿ ಏನು ಅರ್ಥ ಏನು ಅಂದರೆ, ಅಷ್ಟೊಂದು ಸೈನ್ಯ ಹೋಗಿತ್ತು ಅಲ್ಲಿಗೆ ಅನ್ನೋದು ಸೂಚಿಸುತ್ತೆ. ಅಂದರೆ ಅಷ್ಟೊಂದು ದೊಡ್ಡ ಸೈನ್ಯ ಹೋಗಿ ಈ ಒಂದು ಬನವಾಸಿಯ ಕೋಟೆಯನ್ನು ಗೆತ್ಕೊಂಡು ಅಂತ ಹೇಳುತ್ತೆ. ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಂತಹ ಆಳುಪರು ಮತ್ತು ಗಂಗರು, ತಲಕಾಡಿನ ಗಂಗರು ಅವರಾಗೆ ಬಂದು ಶರಣಾಗತಿನ ಕೇಳ್ತಾರೆ. ಇದರ ನಂತರ ಬಂದು ಪುಲಕೇಶಿಯ ಚಿತ್ತ ಬಂದು ಇವತ್ತಿನ ಮಹಾರಾಷ್ಟ್ರದ ಕರಾವಳಿ ಬೆಲ್ಟ್ ಇದೆಯಲ್ಲ ಆ ಭಾಗಕ್ಕೆ ಅಂತ ಹೋಗುತ್ತೆ. ಅದರಲ್ಲಿ ಬಂದು ಮೌರ್ಯರು ಅಂತ ಬರ್ತಾರೆ. ಮಹಾರಾಷ್ಟ್ರದ ಭಾಗವನ್ನು ಆಗಿನ ಕಾಲದಲ್ಲಿ ಕೊಂಕಣದ ಮೌರ್ಯರು ಆಡಳಿತ ಮಾಡ್ತಿರ್ತಾರೆ. ಕೊಂಕಣದ ಮೌರ್ಯರು ಪುಲಕೇಶಿ ಕೊಂಕಣದ ಮೌರ್ಯರನ್ನು ಗೆಲ್ಲೋರ ಜೊತೆಗೆ ಮುಂದೆ ತನ್ನ 100 ಹಡಗುಗಳನ್ನು ಹೊಂದಿದ್ದಂಥ ನೌಕಾಪಡೆಯ ನೆರವಿನಿಂದ, ಮತ್ತೆ ರಿಪೀಟ್ ಮಾಡ್ತೀನಿ, ತನ್ನ 100 ಹಡಗುಗಳನ್ನು ಹೊಂದಿದ್ದಂಥ ನೌಕಾಪಡೆಯ ನೆರವಿನಿಂದ ಗಾರಾಪುರಿಯನ್ನು ಗೆತ್ಕೊಂಡೆ ಅಂತಾರೆ. ಯಾವುದಪ್ಪ ಈ ಗಾರಾಪುರಿ ಅಂದರೆ, ಇವತ್ತಿಗೆ ಮಹಾರಾಷ್ಟ್ರದಲ್ಲಿರುವಂತಹ ಎಲಿಫೆಂಟಾ ಐಲ್ಯಾಂಡು. ಅದಕ್ಕೆ ಕುರುಹಾಗಿ ಇದೇ ಗಾರಾಪುರಿ ಅಥವಾ ಎಲಿಫೆಂಟಾ ಐಲ್ಯಾಂಡ್ನಲ್ಲಿ ಎಕ್ಸ್ಕವೇಷನ್ ಮಾಡೋ ಸಂದರ್ಭದಲ್ಲಿ ಸತ್ಯಾಶ್ರಯ ಅನ್ನುವಂಥ ಕಾಯಿನ್ಗಳು ಸಿಗುತ್ತೆ. ಸೊ ಇದೇ ಕುರುಹು ಅಂದರೆ ಪುಲಕೇಶಿ ಆ ಭಾಗನ ಗೆತ್ಕೊಂಡಿದ್ದಕ್ಕೆ ಅಂತ ಈ ಶಾಸನವಲ್ಲದೆ ಮತ್ತಷ್ಟು ದಾಖಲಾತಿ ಏನಂದರೆ ಈ ಸತ್ಯಾಶ್ರಯ ಅನ್ನುವಂಥ ನಾಣ್ಯಗಳಲ್ಲಿ ಸಿಗೋದು. ಸತ್ಯಾಶ್ರಯ ಅನ್ನೋದು ಚಾಲುಕ್ಯರ ಆಲ್ಮೋಸ್ಟ್ ಎಲ್ಲ ಅರಸರುಗಳು ಧರಿಸ್ತಿದ್ದ ಬಿರುದಾವಳಿಗಳಲ್ಲಿ ಅದು ಒಂದು. ಈ ಒಂದು ಗಾರಾಪುರಿನಲ್ಲಿ ಸತ್ಯಾಶ್ರಯ ಅನ್ನೋ ಒಂದು ಶಾಸನ ಸಿಕ್ಕಿರೋದಕ್ಕೂ ಈ ಗಾರಾಪುರಿನಲ್ಲಿ ಸತ್ಯಾಶ್ರಯ ಅನ್ನೋ ಒಂದು ಕಾಯಿನ್ಗಳು ಸಿಕ್ಕಿರೋದಕ್ಕೂ ಈ ಶಾಸನದಲ್ಲಿ ಪುಲಕೇಶಿ ಗಾರಾಪುರಿನ ಗೆತ್ಕೊಂಡಿದೆ ಅಂತಲೂ ಹೇಳಿರೋ ಕಾರಣ ಬಂದು ಆ ಕಾಯಿನ್ಗಳು ಪುಲಕೇಶಿದು ಅನ್ನೋದು ಸಾಕಷ್ಟು ವಿದ್ವಾಂಸರು ಒಪ್ಕೊಂಡಿದ್ದಾರೆ. ಇದರ ನಂತರ ಬಂದು ಇವತ್ತಿಗೆ ನಮ್ಮ ಗುಜರಾತ್ ಮತ್ತು ಮಧ್ಯಪ್ರದೇಶನಲ್ಲಿ ಆಗಿನ ಕಾಲದಲ್ಲಿ ಗೂರ್ಜರರು, ಮಾಳ್ವ ಮತ್ತು ಲಾಟ ಈ ಜನಗಳು ಆಡಳಿತ ಮಾಡ್ತಿರ್ತಾರೆ. ಪುಲಕೇಶಿ ಬಂದು ಇವ್ರನ್ನೂ ಗೆತ್ಕೋತಾನೆ ಕೊನೆಗೆ. ಈ ಬೆಳವಣಿಗೆಗಳು ಏನಿಲ್ಲ ಆಗ್ತಿರತ್ತಲ್ಲ, ಅವತ್ತಿಗೆ ಏನಂದರೆ ಉತ್ತರ ಭಾರತದಲ್ಲಿ ಹರ್ಷವರ್ಧನ ತುಂಬ ಪವರ್ಫುಲ್ ಆಗಿರ್ತಾನೆ. ಹರ್ಷವರ್ಧನ ಈ ಬೆಳವಣಿಗೆಗಳನ್ನ ನೋಡ್ಬಿಟ್ಟು ಮುಂದೆ ಬಂದು ಪುಲಕೇಶಿ ಮೇಲೆ ಅವನು ವಾರ್ ಡಿಕ್ಲೇರ್ ಮಾಡ್ತಾನೆ. ಈ ಸಂದರ್ಭದಲ್ಲಿ ಪುಲಕೇಶಿ ಮತ್ತು ಹರ್ಷವರ್ಧನಿಗೆ ರೇವಾ ನದಿ ಹತ್ರ ಯುದ್ಧ ನಡೆಯುತ್ತೆ. ರೇವಾ ನದಿ ಅಂದರೆ ಇವತ್ತಿಗೆ ನರ್ಮದಾ ನದಿನ ಏನು ಹೇಳ್ತೀವಲ್ಲ ಆ ಒಂದು ನದಿಯ ದಂಡೆನಲ್ಲಿ ಯುದ್ಧ ನಡೆಯೋದು. ಅದು ಇವತ್ತಿಗೆ ಮಧ್ಯಪ್ರದೇಶನಲ್ಲಿ ನಡೆಯುವಂಥ ಘಟನೆ. ಸೊ ಈ ಒಂದು ತುಂಬ ಒಂದು ದೊಡ್ಡ ಕಾಳಗ ಅಂತಿದೆಯಲ್ಲ, ಆ ಕಾಳಗದಲ್ಲಿ ಹರ್ಷನು ತನ್ನ ಒಂದೊಂದೇ ಆನೆಯ ಬಲವನ್ನು ಕಳ್ಕೊತಾನಂತೆ. ಅಂದರೆ ಗಜಪಡೆಯ ಒಂದು ಬಲವನ್ನು ಕಳ್ಕೊಳ್ಳೋಕ್ಕಿಂತ ಶುರು ಮಾಡ್ತಾನಂತೆ. ಹಾಗಾಗಿ ಈ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಹರ್ಷವು ಹಾರಿ ಹೋಗಿತ್ತು ಅಂತ ಹೇಳ್ತಾರೆ. ಆ ಸಾಲಿದೆ. ಸೊ ಹರ್ಷನ ಒಂದು ಸೋಲಾಗಿತ್ತು ಅನ್ನೋದನ್ನು ಪುಷ್ಟೀಕರಿಸುವ ಶಾಸನ ಕೂಡ ಇಲ್ಲೇ ಇದೆ. ಇದ್ರ ಜೊತೆಗೆ ಮುಂದುವರೆದು ಕೋಸಲ ಮತ್ತು ಕಳಿಂಗ ಅಂದರೆ ಇವತ್ತಿನ ಉತ್ತರ ಪ್ರದೇಶದ ದಕ್ಷಿಣ ಭಾಗ, ಕಳಿಂಗ ಅಂದರೆ ಒರಿಸ್ಸಾ, ಆ ಭಾಗವನ್ನು ಕೂಡ ಗೆತ್ಕೊಂಡು ನಂತರ ನೋಡಿದ್ರೆ ಇವತ್ತಿಗೆ ವೆಂಗಿಮಂಡಲ ಅಂದರೆ ಆಂಧ್ರದ ಕರಾವಳಿ ಇದೆಯಲ್ಲ, ಅದರ ಹಿಂದೆ ಬಂದು ವಿಷ್ಣು ಕುದಿನರ ಆಡಳಿತ ಮಾಡ್ತಿರ್ತಾರೆ. ಆ ವಿಷ್ಣು ಕುದಿರನ ಆಡಳಿತ ಮಾಡ್ತಿರೋ ಸಂದರ್ಭದಲ್ಲಿ ಅವ್ರ ಮೇಲೆ ಏನು ಯುದ್ಧ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಇದೇ ಶಾಸನ ಹೇಳುತ್ತೆ, ಕುನಾಲದ ಸರೋವರವು ರಕ್ತದ ಮಡುವಿನಲ್ಲಿ ಕೆಂಪಾಗಿತ್ತು ಅಂತ. ಅಂದರೆ ಅಷ್ಟೊಂದು ಭೀಕರವಾದ ಯುದ್ಧ ಅಲ್ಲಿ ನಡೆದಿತ್ತು ಅನ್ನೋದು ಕೂಡ ಸೂಚಿಸುತ್ತೆ. ಹೀಗೆ ಮಧ್ಯ ಭಾರತ ಮತ್ತು ಉತ್ತರ ಭಾರತದ ಸಾಕಷ್ಟು ಭಾಗಗಳನ್ನೆಲ್ಲ ಗೆತ್ಕೊಂಡಾದ್ಮೇಲೆ
ಪುಲಕೇಶಿಯ ಚಿತ್ತ ಬಂದು ದಕ್ಷಿಣ ಭಾರತದ ಕಡೆ ಹೋಗುತ್ತೆ. ಅವತ್ತಿಗೆ ದಕ್ಷಿಣ ಭಾರತದಲ್ಲಿ ಪ್ರಬಲವಾಗಿ ಪಲ್ಲವರು ಆಡಳಿತ ಮಾಡ್ತಿರ್ತಾರೆ. ಪಲ್ಲವರ ಮೇಲೆ ಪುಲಕೇಶಿ ಏನು ದಾಳಿಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಪಲ್ಲವರು ಕಂಚಿಯ ಕೋಟೆಯ ಹಿಂದೆ ಅಡಗಿ ಕೂತಿದ್ರು ಅಂತ ಹೇಳ್ತಾರೆ. ಅಂದರೆ ಇವನ ಒಂದು ಸೈನ್ಯದ ಶಕ್ತಿ ಮುಂದೆ ಅವ್ರು ಎಷ್ಟು ಬಲಹೀನರಾಗಿದ್ರು ಅನ್ನೋದು ಕೂಡ ಇದೇ ಶಾಸನ ಹೇಳುತ್ತೆ. ಸಾಲೆ ಇದೆ, ಅಡಗಿ ಕೂತ್ಕೊಂಡಿದ್ರು ಅಂತ ಹೇಳುತ್ತೆ. ಹಾಗೆ ಮುಂದುವರೆದು ಕಾವೇರಿ ನದಿಯನ್ನು ದಾಟಿ ಚೋಳ, ಚೇರ ಮತ್ತು ಪಾಂಡ್ಯರನ್ನು ತನ್ನ ಹತೋಟಿಗೆ ತಗೊಂಡಿದ್ದ ಅಂತ ಈ ಶಾಸನ ಹೇಳೋದು. ಅಂದರೆ ಪುಲಕೇಶಿಯ ದಿಗ್ವಿಜಯಗಳನ್ನು ಕಂಪ್ಲೀಟಾಗಿ ಹೇಳಿರೋಂಥ ಶಾಸನ ಇದು. ಸೊ ಇಲ್ಲೇ ನಮಗೆ ಗೊತ್ತಾಗುತ್ತೆ ಭಾರತದ ಎಲ್ಲ ಸಾಮ್ರಾಜ್ಯಗಳನ್ನು ಪುಲಕೇಶಿ ಗೆದ್ಕೊಂಡಿದ್ದಾನೆ ಆಗಿನ ಕಾಲದಲ್ಲಿ. ಇದ್ರ ಜೊತೆಗೆ ಈ ಶಾಸನದಲ್ಲಿ ಮುಂದುವರೆದು ಈ ದೇವಾಲಯನ ಕಟ್ಟಿದ್ದು ವರ್ಷದ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಈ ಒಂದು ಗುಡಿಯನ್ನು ಮಹಾಭಾರತ ನಡೆದ 3735 ವರ್ಷಗಳ ನಂತರ ಕಟ್ಟಿದ್ವಿ ಅಂತ ಹೇಳ್ತಾರೆ. ಮಹಾಭಾರತ ನಡೆದ 3735 ಮತ್ತು ಶಕವರ್ಷದ ಉಲ್ಲೇಖ ಆಗಬೇಕಂದಾಗ 556ನೇ ಶಕವರ್ಷದಲ್ಲಿ ಇದು ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಈಗ ಪರಮ್ ಸರ್, ನಾನೇ ನಿಮಗೆ ಒಂದು ಮ್ಯಾಥ್ಸ್ ಕೊಡ್ತೀನಿ, ನೀವೇ ಕ್ಯಾಲ್ಕುಲೇಟ್ ಮಾಡಿ ಪ್ರೇಕ್ಷಕರಿಗೂ ಹೇಳಿ. ಮೊದಲನೇದಾಗಿ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಈ ಗುಡಿ ಕಟ್ಟಿದ್ದು 634 ಅನ್ನೋದು ನಮ್ಗೆ ಗೊತ್ತು. ಇವತ್ತಿಗೆ ಎಷ್ಟನೇ ಇಸ್ವಿ? 2020ರಲ್ಲಿ 634ನ್ನ ತೆಗೀರಿ. 1392. ಈ 1392ಕ್ಕೆ 3735 ಆ್ಯಡ್ ಮಾಡಿ. ಅಂದರೆ ಇಲ್ಲಿ ಮಹಾಭಾರತ ನಡೆದಿದ್ದು ವರ್ಷ ಉಲ್ಲೇಖ ಆಗಿದೆಯಲ್ಲ, 3735, ಕರೆಕ್ಟಾ? 35. ಈಗ ವೀಕ್ಷಕರಿಗೆ ನೀವೇ ಹೇಳಿ ಯಾವ ವರ್ಷ, ಎಷ್ಟು ವರ್ಷದಿಂದ ಮಹಾಭಾರತ ನಡೆದಿದೆ ಅಂತ. 5127 ವರ್ಷಗಳ ಹಿಂದೆ ಮಹಾಭಾರತ ನಡೆದಿದ್ದು ಅಂತ ಈ ಶಾಸನ ಹೇಳ್ತಿದೆ. ಇದು ಇಡೀ ಭಾರತದಲ್ಲಿ ಯಾವುದೇ ಒಂದು ಶಾಸನದಲ್ಲೂ ಮಹಾಭಾರತ ನಡೆದ ಬಗ್ಗೆ ಯಾವ ವರ್ಷದ ಉಲ್ಲೇಖನೇ ಇಲ್ಲ. ಅಂಥ ಒಂದು ಅದ್ಭುತವಾದ ಶಾಸನ ಕೂಡ ಇದೇ ಶಾಸನ ಆಗಿದೆ. ಇನ್ನು ಶಕವರ್ಷದ ಒಂದು ಉಲ್ಲೇಖ ಕೂಡ ಆಗಿತ್ತಲ್ಲ, ಶಕವರ್ಷದ ಉಲ್ಲೇಖದ ಪ್ರಕಾರ ಬಂದು 556 ಅಂತ ನಿಮ್ಗೆ ಹೇಳಿದೆ. ಆ 556ಕ್ಕೆ ನೀವು 78ನ್ನು ಹಾಕಿ ಕ್ರಿಸ್ತ ಶಕದ ನಾವೇ ಲೆಕ್ಕ ಹಾಕಿದ್ರೆ 634ರಲ್ಲಿ ಕಟ್ಟಿದ್ದು ಅಂತ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಪ್ಲಸ್ 78 ಹಾಕಿದ್ರೆ, ಅಂದರೆ ಶಾಲಿವಾಹನ ಶಕದ ಪ್ರಕಾರ ತೊಗೊಂಡ್ರೆ 78ನ್ನು ನೀವು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡ್ರೆ ಶಕವರ್ಷಕ್ಕೆ 78 ಆ್ಯಡ್ ಮಾಡಿದ್ರೆ ಇವತ್ತಿನ ಕ್ರಿಸ್ತ ಶಕ ಅಥವಾ ಏನು ಸಾಮಾನ್ಯ ಶಕಕ್ಕೆ ಬರುತ್ತೆ. ಹೀಗೆ ಪುಲಕೇಶಿಯ ಒಂದು ಸಮಗ್ರ ಕೊಡುಗೆಗಳನ್ನು ದಾಖಲಿಸಿದ್ದ ಮತ್ತು ಮಹಾಭಾರತ ನಡೆದಂತಹ ವರ್ಷವನ್ನು ಉಲ್ಲೇಖ ಮಾಡಿರುವಂಥ. ಸೊ ಒಟ್ಟಾರೆ ನೀವೇನಾದರೂ ಪುಲಕೇಶಿಯ ಸಮಗ್ರ ಸಾಧನೆಯನ್ನು ನೋಡಿದ್ರೆ, ನಮ್ಮ ಕರ್ನಾಟಕದಲ್ಲಿದ್ದಂಥ ರಾಜಮನೆತನಗಳಲ್ಲಿ ಪ್ರಮುಖವಾಗಿ ಗಂಗರು, ಆಳುಪರು ಮತ್ತು ಕದಂಬರನ್ನು ಸೋಲಿಸಿದ್ರ ಬಗ್ಗೆ ಮಾಹಿತಿ ಅಲ್ಲದೆ, ಕರ್ನಾಟಕದಿಂದ ಹೊರಗಡೆ ಇದ್ದಂಥ ರಾಜಮನೆತನಗಳನ್ನ ನಾವು ನೋಡೋದಾದರೆ ಕೊಂಕಣದ ಮೌರ್ಯರು ಇರ್ಬೋದು, ಗಾರಾಪುರಿ ಇರ್ಬೋದು, ಗೂರ್ಜರ, ಲಾಟ, ಮಾಳವ, ಹರ್ಷವರ್ಧನ, ಕಳಿಂಗ, ಕೋಸಲ, ವಿಷ್ಣುಕುದಿನ, ಇಷ್ಟಲ್ಲದೆ ತಮಿಳುನಾಡಿನ ಭಾಗಗಳಲ್ಲಿ ನೋಡಿದ್ರೆ ಪಲ್ಲವ, ಚೋಳ, ಚೇರ, ಪಾಂಡ್ಯ ಇಷ್ಟು ಜನನ ಸೋಲಿಸಿದ್ದಾನೆ. ಅಂದರೆ ಇಡೀ ಭಾರತದ ಎಲ್ಲ ರಾಜಮನೆತನಗಳನ್ನ ಸೋಲಿಸಿರೋದು ಈ ಒಂದು ಶಾಸನದಲ್ಲಿ ದಾಖಲೆ ಕೂಡ ಆಗಿದೆ. ಹಾಗಾಗಿ ಕನ್ನಡಿಗರೆಲ್ಲರೂ ಈ ಶಾಸನವನ್ನು ಸಂಭ್ರಮಿಸಬೇಕು ಮತ್ತು ಸಾಧ್ಯ ಆದಷ್ಟು ಈ ಒಂದು ಮೇಗುತಿ ಜಿನಾಲಯಕ್ಕೆ ಬಂದು ಈ ಶಾಸನವನ್ನು ನೋಡಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ. ಆ ಪ್ರದೇಶಗಳಂತ ನಾವೇನಾದ್ರು ಲೆಕ್ಕ ಹಾಕಿದ್ರೆ, ಈಗ ನಾನು ಇದನ್ನು ಹೇಳಿದೆ, ಯಾವುದೋ ಕೊಂಕಣದ ಮೌರ್ಯರು ಮತ್ತು ಗಾರಾಪುರಿ ಅನ್ನಲ್ಲ, ಅದು ಮಹಾರಾಷ್ಟ್ರಕ್ಕೆ ಸೇರುತ್ತೆ. ಮಹಾರಾಷ್ಟ್ರಕ್ಕೆ ಎತ್ಕೊಂಡಿದ್ದ ಅಂತ ಗೊತ್ತಾಗುತ್ತೆ. ಮತ್ತು ಗೂರ್ಜರ, ಮಾಳ್ವ, ಲಾಟ ಅಂದೆ, ಕರೆಕ್ಟಾ? ಲಾಟ ಅಂದರೆ ದಕ್ಷಿಣದ ಗುಜರಾತ್ ಭಾಗ, ಆಯಿತಾ? ಗೂರ್ಜರ ಅಂದರೆ ಗುಜರಾತ್ನ ಭಾಗ ಆಗುತ್ತೆ, ಅಂದರೆ ಮಧ್ಯ ಗುಜರಾತ್ ಆ ಥರ ಭಾಗ. ಮತ್ತು ಮಾಳ್ವ ಅಂದರೆ ಮಧ್ಯಪ್ರದೇಶನ ಭಾಗ ಆಗುತ್ತೆ. ಮತ್ತು ಹರ್ಷವರ್ಧನನ ಕ್ಯಾಪಿಟಲ್ ಇದ್ದಿದ್ದೇ ಬಂದು ನಿಮಗೆ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ. ಸೊ ಹರ್ಷವರ್ಧನನ ಸೋಲಿಸಿದಾನೆ, ಉತ್ತರ ಪ್ರದೇಶನೂ ಗೆದ್ಕೊಂಡಿದ್ದಾನೆ ಅಂತ. ಕಳಿಂಗ ಅಂದರೆ ಇವತ್ತಿನ ಒರಿಸ್ಸಾ. ಕೋಸಲ ಅಂದರೆ ಅದು ಕೂಡ ದಕ್ಷಿಣದ ಇದು ಬರುತ್ತೆ, ಯಾವುದಂತಾರೆ, ಯು ಪಿ. ಅದು ಬಿಟ್ಟು ಈಗ ವಿಷ್ಣುಕುದಿನ ಅಂತ ಹೇಳಿದ್ನಲ್ಲ, ಅದು ಆಂಧ್ರದ ಕರಾವಳಿ. ಸೊ ನೀವು ಆ ಒಂದು ಬೌಂಡ್ರಿನ ನೀವು ಇದು ಮಾಡ್ಕೋಬೋದು. ಈಗ ಗುಜರಾತಿಂದ ಹಿಂಗೆ ತೊಗೊಂಡು ಮಧ್ಯಪ್ರದೇಶನ ತೊಗೊಂಡು ಹರ್ಷವರ್ಧನನ ಸೈನ್ಯ ವಾಪಸ್ ಕೊಟ್ಟಿದ್ದಾನೆ. ಅದನ್ನು ನಾವೇನಾದರೂ ಸೋಲಿಸಿದ ರಾಜ ಅಂತ ನೀವೇನಾದ್ರು ನಾವು ಮ್ಯಾಪ್ ಮಾಡೋಕ್ಕೆ ಅಂತ ಶುರು ಮಾಡಿದ್ರೆ ಭಾರತದ ಆಲ್ಮೋಸ್ಟ್ 80% ಕವರ್ ಆಗಿಬಿಟ್ಟಿದೆ. ಸೊ ಒಬ್ಬ ಕನ್ನಡಿಗ ಇಡೀ ಭಾರತದಲ್ಲಿ 80% ಕಂಪ್ಲೀಟಾಗಿ ಗೆದ್ಕೊಂಡಂತಹ ಮೊದಲನೇ ಉಲ್ಲೇಖ ಇದೇ ಒಂದು ಶಾಸನದಲ್ಲಿ ಬರೋದು. ಹಾಗಾಗಿ ಅಷ್ಟೇ ಅಲ್ಲದೆ ಈ ಒಂದು ದಿಗ್ವಿಜಯಗಳಿಂದ ಮುಂದೆ ಏನಾಯಿತು ಅಂದರೆ, ಉತ್ತರ ಭಾರತದಲ್ಲಿ ಯಾವುದೇ ರಾಜಮನೆತನಗಳು ಮುಂದೆ ಎದ್ದೊಳೋದೇ ಇಲ್ಲ. ಅಂದರೆ ಮುಂದೆ ಕನ್ನಡದ ಒಂದು ಡಾಮಿನೆನ್ಸ್ ಶುರು ಆಗುತ್ತಲ್ಲ ಭಾರತದ ಮೇಲೆ, ಅಂದರೆ ಇಡೀ ಭಾರತದ ಮೇಲೆ ನಮ್ಮ ಪ್ರಭಾವ ಯಾವ ರೀತಿ ಆಗ್ಬಿಟ್ಟಿರುತ್ತೆ ಅಂದರೆ, ಉತ್ತರ ಭಾರತದಲ್ಲಿ ಮತ್ತೆ ಇನ್ನೊಂದು ಹರ್ಷವರ್ಧನ ಯಾವ ರೀತಿ ಸಾಮ್ರಾಜ್ಯ ಕಟ್ಕೊಂಡಲ್ಲ, ಆ ಥರ ಇನ್ನೊಂದು ಸಾಮ್ರಾಜ್ಯವನ್ನು ಯಾರೂ ಕಟ್ಟೋಕ್ಕೆ ಆಗಲ್ಲ. ಎಲ್ಲಿವರೆಗೂ ಅಂದರೆ ಇಸ್ಲಾಮಿಕ್ ಇನ್ವೇಷನ್ ಆಗಿ ತುಗ್ಲಕ್ಸು, ಖಿಲ್ಜಿ ಇವರೆಲ್ಲ ಬರ್ತಾರಲ್ಲ, ಅಲ್ಲಿವರೆಗೂ ಉತ್ತರ ಭಾರತದಲ್ಲಿ ಯಾವುದೇ ಒಂದು ಸಾಮ್ರಾಜ್ಯ ಮೇಲೆ ಎದ್ದಿರಲ್ಲ. ಯಾಕೆಂದರೆ ಪುಲಕೇಶಿ ಹಾಕೊಟ್ಟಂಥ ಈ ಒಂದು ಇದೇನಿತ್ತಲ್ಲ, ಬೇಸ್ಮೆಂಟ್ ಏನು ಹಾಕೊಟ್ಟಿದ್ನೋ, ಇದ್ರ ನಂತರ ಬಂದು ನಮ್ಮ ರಾಷ್ಟ್ರಕೂಟರು ಇರ್ಬೋದು, ನೆಕ್ಸ್ಟ್ ಕಲ್ಯಾಣದ ಚಾಲುಕ್ಯರು, ಈ ನರ್ಮದಾ ನದಿಯಿಂದ ಕಾವೇರಿವರೆಗೂ ಕಂಪ್ಲೀಟಾಗಿ ನಮ್ಮದೇ ಆ ಭಾಗ ಅದು. ಅಷ್ಟು
ದೊಡ್ಡ ಭೂಪ್ರದೇಶ ಕರ್ನಾಟಕ ಹಿಂದಿನ ಕಾಲದಲ್ಲಿ ಆಗಿರುತ್ತೆ. ಅದಕ್ಕೆಲ್ಲ ಒಂದು ವೇದಿಕೆ ಹಾಕೊಟ್ಟಿರೋದೇ ನಮ್ಮ ಇಮ್ಮಡಿ ಪುಲಿಕೇಶಿ. ಯಾಕೆಂದರೆ ಇದಾದಮೇಲೆ ಈ ಒಂದು ಇನ್ಸಿಡೆಂಟ್ ನಡೆದಾದ್ಮೇಲೆ ನೀವು ಭಾರತದ ಒಟ್ಟಾರೆ ನೀವು ರಾಜಕೀಯ ಚಿತ್ರಣ ನೋಡ್ತೀರಲ್ಲ, ಅದು ಇಡೀ ಭಾರತವೇ ಒಂದು ಕರ್ನಾಟಕ ಥರ ಕಾಣಿಸ್ತಾ ಇರುತ್ತೆ. ಯಾಕೆಂದರೆ ಇದರ ನಂತರದ ಘಟನೆಗಳು ನೋಡಿದ್ರೆ ನಮಗೆ ಇದರಲ್ಲಿ ಎಸ್ಪೆಷಲಿ ನೀವು ಗುಜರಾತಲ್ಲಿ ನೋಡಿದ್ರೆ ಸೋಲಂಕಿ ಅನ್ನೋದೊಂದು ರಾಜಮನೆತನ ಹುಟ್ಟಾಕತ್ತೆ. ಅದು ಯಾರ್ದು ಅಂದರೆ ಇವ್ರದ್ದೇ ಬ್ರಾಂಚು, ಬಾದಾಮಿ ಚಾಲುಕ್ಯರ ಬ್ರಾಂಚು. ಹಾಗೆ ಮಧ್ಯಪ್ರದೇಶದಲ್ಲಿ ಪಾರಮಾರರು ಅಂತ ಒಬ್ಬರು ಬರ್ತಾರೆ. ಪಾರಮಾರರು ಬಂದು ರಾಷ್ಟ್ರಕೂಟರ ಸಂಬಂಧಿಗಳು ಅಂತ ಹೇಳ್ತಾರೆ. ಓಕೆನಾ. ಅದಲ್ಲದೆ ಬಂದು ನೀವು ಒರಿಸ್ಸಾ ನೋಡಿದ್ರೆ ನಮ್ಮ ಕಳಿಂಗದ ಗಂಗರು ಅಂತ ಕರೀತಾರೆ. ಆ ಕಳಿಂಗದ ಗಂಗರು ಯಾರು ಅಂದರೆ ನಮ್ಮ ತಲಕಾಡಿನ ಗಂಗರ ವಂಶಸ್ಥರು. ಹಾಗೆ ನೀವು ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ನ ಹಿಂದಿನ ಕಾಲದಲ್ಲಿ ಕರ್ನಾಟ ಸೇನರು ಅಂತ ಆಡಳಿತ ಮಾಡ್ತಿರ್ತಾರೆ. ಅವ್ರ ಹೆಸರೇನು ಹೇಳಿ? ಕರ್ನಾಟ ಸೇನರು. ಇವತ್ತಿಗೆ ನಾವು ಅಮರ್ತ್ಯು ಸೇನು, ಸುಷ್ಮಿತಾ ಸೇನು ಇವರೆಲ್ಲ ಹೆಸರು ಹೇಳ್ತೀವಲ್ಲ, ಅವರೆಲ್ಲ ಬೇಸಿಕಲಿ ಕನ್ನಡದವರು. ಇಲ್ಲಿಂದ ವಲಸೆ ಅವರ ಹಿಂದಿನ ತಲೆಮಾರವರು ಹೋಗಿರೋದು. ಆ್ಯಕ್ಚುಲಿ ಆ ಸೇನಾ ಡೈನಸ್ಟಿ ಈಗಲೂ ಕಂಟಿನ್ಯೂ ಆಗಿದೆ. ಅಂದರೆ ಸೇನಾ ಮನೆತನ ಅದು ಈಗಲೂ ಕಂಟಿನ್ಯೂ ಆಗಿದೆ, ಈಗಲೂ ಆ ಜನ ಇದ್ದಾರೆ. ಇದಲ್ಲದೆ ಬಂದು ನೇಪಾಳ ಅಂತ ತೊಗೊಂಡ್ರೆ ಮಿಥಿಲೆಯ ಕರ್ನಾಟರು ಅಂತಲೇ ಆಡಳಿತ ಮಾಡ್ತಾರೆ. ಏನು ಅವ್ರ ಹೆಸರು? ಆ ಮಿಥಿಲೆ ಅಂದರೆ ಯಾವುದು? ಸೀತೆ ಇದ್ದ ಜಾಗ ಗೊತ್ತಲ್ಲ, ಸೀತೆ ಇದ್ದ ಜಾಗ. ಆ ಜಾಗದಲ್ಲಿ ಮಿಥಿಲೆಯ ಕರ್ನಾಟರು ಅಂತಲೇ ಆಡಳಿತ ಮಾಡ್ತಾರೆ. ಅದಕ್ಕೆ ಕುರುಹಾಗಿ ಇವತ್ತಿಗೂ ನೀವು ನೇಪಾಳದಲ್ಲಿರುವಂಥ ಪಶುಪತಿನಾಥ ದೇವಸ್ಥಾನ ಏನು ನೋಡಿದ್ರೆ ಅಲ್ಲಿ ಪೂಜೆ ಮಾಡೋದು ಕನ್ನಡದ ಅರ್ಚಕರು. ಅಲ್ಲದೆ ನೇಪಾಳದ ರಾಷ್ಟ್ರದ ದೇವತೆ ಕನ್ನಡದ ದೇವತೆ. ಹೇಗೆ ಅಂದರೆ ತಲೇಜು ಭವಾನಿ ಅಂತ ಒಂದು ಹೆಣ್ಣನ್ನು ಪೂಜೆ ಮಾಡ್ತಾರೆ. ಅಂದರೆ ಒಂದು ಪಾರ್ವತಿಯ ಒಂದು ಫಾರ್ಮ್ ಅದು ತಲೇಜು ಭವಾನಿ. ಆ ತಲೇಜು ಭವಾನಿ ಎಲ್ಲಿಂದ ಹೋಯಿತು ಅಂದರೆ ಇವತ್ತಿಗೆ ಮಹಾರಾಷ್ಟ್ರದ ಒಸ್ಮಾನಾಬಾದ್ನಲ್ಲಿರುವಂತಹ ತುಳಜಾ ಭವಾನಿ ಅಂತ ಒಂದು ಗುಡಿ ಇದೆ. ಆ ತುಳಜಾ ಭವಾನಿ ಬಂದು ನಮ್ಮ ಕಲ್ಯಾಣ ಚಾಲುಕ್ಯರ ಒಂದು ಇದು ಏನಂತಾರೆ ರಾಜದೇವತೆ. ಅಂದರೆ ಕಲ್ಯಾಣಿ ಚಾಲುಕ್ಯರ ಒಂದು ಮನೆ ದೇವತೆ ಅದು. ಆ ದೇವತೆಯನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಂದ ಕಳಸ ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ನೇಪಾಳದಲ್ಲಿ. ಇವಾಗಲೂ ಅದರಲ್ಲಿ ಕುಮಾರಿ ಆರಾಧನೆ ಅಂತ ಮಾಡ್ತಾರೆ, ಕುಮಾರಿ ಆರಾಧನೆ ಅಂತ ಮಾಡ್ತಾರೆ. ಅದು ಇಸ್ ನಥಿಂಗ್ ಬಟ್ ತಲೇಜು ಭವಾನಿನ ಪೂಜೆ ಮಾಡ್ತಿರೋದು. ಆ ತಲೇಜು ಭವಾನಿ ಯಾವುದು ಅಂದರೆ ಕನ್ನಡ ದೇವತೆ ಅದು. ಸೊ ನೇಪಾಳದ ರಾಷ್ಟ್ರ ದೇವತೆ ಕನ್ನಡತಿ ಒಬ್ಳು. ಅದಕ್ಕೆ ನಾವು ತುಂಬಾ ಖುಷಿ ಪಟ್ಕೋಬೇಕು. ಹೀಗೆ ಕರ್ನಾಟಕದ ಒಂದು ಭವ್ಯ ಒಂದು ಇತಿಹಾಸಕ್ಕೆ ಅಡಿಪಾಯ ಹಾಕೊಟ್ಟಿರೋದೇ ಈ ಒಂದು ಘಟನೆ. ಅಂದರೆ ಪುಲಿಕೇಶಿ ಹಾಕೊಟ್ನಲ್ಲ ಆ ಒಂದು ಅಡಿಪಾಯ, ಅದರಿಂದ ಮುಂದಿನ ದಿನಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ಇಡೀ ಭಾರತವನ್ನು ನಾವು ಪ್ರಭಾವ ಮಾಡಿದ್ದೀವಿ. ಮರಿಲೇಬಾರ್ದು, ಯಾವ ಕನ್ನಡದವರು ಮರಿಬಾರ್ದು. ಇದು ಎಂಥ ಒಂದು ದಿಗ್ವಿಜಯ ಇದು ಮಾಡಿರೋದು ಪುಲಿಕೇಶಿ. 32 ವರ್ಷ ಬರುತ್ತೆ ಒಟ್ಟಾರೆ 32 ವರ್ಷ. ಕೆಲವರೆಲ್ಲ ಹೇಳೋದು ಒಂದು 60 ವಯಸ್ಸು, ಆ ಸುಮಾರು 55ರಿಂದ 60 ಆ ವಯಸ್ಸಿಗೆ ಇದು ತೀರ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಯಾಕೆಂದರೆ ಇಲ್ಲಿ ಪುಲಿಕೇಶಿ ಹುಟ್ಟಿದ್ದು ಯಾವ ವರ್ಷ ಅನ್ನೋದ್ರ ಬಗ್ಗೆ ಯಾವುದೂ ನಿಖರವಾಗಿ ದಾಖಲೆ ಇಲ್ಲ. ಬಟ್ ಅವನ ಆಡಳಿತಕ್ಕೆ ಬಂದಿದ್ದು 609 610 ಆ ಸಂದರ್ಭದಲ್ಲಿ ಬಂದಿರೋದು ಅನ್ನೋದಕ್ಕೆ ಮಾತ್ರ ನಮ್ಮಲ್ಲಿ ದಾಖಲೆ ಇದೆ. ಅವನ ಆಡಳಿತಕ್ಕೆ ಬಂದಾಗ ಅವ್ನಿಗೆ ಎಷ್ಟು ವಯಸ್ಸಾಗಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಇಷ್ಟೇ ಅಲ್ಲ, ಇನ್ನೂ ತುಂಬ ಯುದ್ಧ ಮಾಡಿದ್ದಾನೆ. ಅದು ಭಾರತದ ಒಳಗಡೆ ಮಾಡಿರೋಂಥ ಯುದ್ಧ ಅಲ್ಲ, ಭಾರತದಿಂದ ಹೊರಗಡೆ ಮಾಡಿರೋ ಯುದ್ಧ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಯುದ್ಧ ಮಾಡಿರೋಂಥ ಸಾಕಷ್ಟು ಘಟನೆಗಳಿದೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಈ ಶಾಸನ ಹಾಕ್ಸಿದ್ದು ಇಮ್ಮಡಿ ಪುಲಿಕೇಶಿನ? ಇಲ್ಲ, ಈ ಶಾಸನ ಹಾಕ್ಸಿದ್ದು ರವಿಕೀರ್ತಿ ಅಂತ. ರವಿಕೀರ್ತಿ ಬಗ್ಗೆ ನಾವೇನಾದ್ರು ತಿಳ್ಕೊಬೇಕಂದ್ರೆ, ರವಿಕೀರ್ತಿ ಬಂದು ಇಮ್ಮಡಿ ಪುಲಿಕೇಶಿಯ ದಂಡಾಧಿಕಾರಿ ಕೂಡ ಆಗಿರ್ತಾನೆ ಮತ್ತು ಒಬ್ಬ ಕವಿ ಕೂಡ ಹೌದು. ಸೊ ಹಾಗಾಗಿ ಈ ಒಂದು ಶಾಸನ ಇಲ್ಲಿ ಹಾಕ್ಸಿರೋದು. ಅಂದರೆ ಈ ಒಂದು ಮೇಗುತಿ ಜಿನಾಲಯವನ್ನು ಯಾವಾಗ ಕಟ್ಟಿದ್ರು ಆ ಸಂದರ್ಭದಲ್ಲಿ ತನ್ನ ಪ್ರಭುವಾಗಿದ್ದಂಥ ಇಮ್ಮಡಿ ಪುಲಿಕೇಶ ಸಮಗ್ರ ಸಾಧನೆಗಳನ್ನು ಈ ಒಂದು ಶಾಸನದಲ್ಲಿ ಹಾಕ್ಸ್ತಾನೆ. ಅದ್ರ ಜೊತೆಗೆ ಇದೇ ನಮ್ಮ ರವಿಕೀರ್ತಿ ತನ್ನ ಬಗ್ಗೆ ತಾನು ಹೇಳ್ಕೊಬೇಕಂದಾಗ ತಾನು ಭಾರವಿ ಮತ್ತು ಕಾಳಿದಾಸರಿಗೆ ನಾನು ಕಾಳಿದಾಸ ಮತ್ತು ಭಾರವಿಗೆ ಸಮಾನನಾದವನು ಅಂತ ಕೂಡ ಹೇಳ್ಕೊಂಡಿದ್ದಾನೆ. ಅಂದರೆ ಅವನ ಒಂದು ಬರವಣಿಗೆಯನ್ನು ಸಂಸ್ಕೃತದಲ್ಲಿ ಪದ್ಯಗಳ ಒಂದು ಏನು ರಚನೆ ಏನಾಗ್ತಿತ್ತಲ್ಲ ಅದರಲ್ಲಿ ತುಂಬಾ ಒಂದು ಪ್ರಖ್ಯಾತಿ ಪಡೆದಿದ್ದ ಅನ್ನೋದು ಕೂಡ ಈ ಒಂದು ಶಾಸನದಲ್ಲೇ ಮಾಹಿತಿ ಇದೆ. ರವಿಕೀರ್ತಿ ಬೇಸಿಕಲಿ ಅವನೊಬ್ಬ ಜೈನ ಧರ್ಮನ ಪಾಲಿಸ್ತಾ ಇದ್ದಂಥ ವ್ಯಕ್ತಿ. ಆಮೇಲೆ ಇದೇ ಬಾದಾಮಿ ಚಾಲುಕ್ಯರು ತೊಗೊಂಡ್ರೆ, ಈಗ ನಾವು ಈಗಾಗಲೇ ಬರಬೇಕಂದಾಗೆ ನಾವು ನೋಡಿದ್ದೀವಿ, ಕೆಳಗಡೆ ಬುದ್ಧಿಸ್ಟ್ ಒಂದು ಇದಿತ್ತು ಗೊತ್ತಲ್ಲ, ಚೈತ್ಯ ಆಯಿತು, ಮೇಲ್ಗಡೆ ಜೈನ ಇದೆ. ಇದೇ ನೀವು ಹೈಹೊಳೆನಲ್ಲಿ ನೀವು ನೋಡೋದಾದರೆ ಇಲ್ಲಿ ವೈದಿಕ ಧರ್ಮದ ಸಾಕಷ್ಟು ಗುಡಿಗಳನ್ನೂ ಇದೆ, ಇಲ್ಲಿ ಜೈನ ಧರ್ಮದೂ ಇದೆ, ಬೌದ್ಧ ಧರ್ಮದೂ ಇದೆ. ಅಂದರೆ ಯಾವುದೇ ಒಂದು ರಾಜರು ಹಿಂದೆ ಇದ್ದಂಥ ಧರ್ಮಗಳನ್ನು ಪ್ರೋತ್ಸಾಹ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಕುರುಹು. ಸೊ ಜೈನ ಧರ್ಮ ಕರ್ನಾಟಕದಲ್ಲಿ ಒನ್ ಆಫ್ ದಿ ಪ್ರಬಲವಾದ ಧರ್ಮ ಆಗಿತ್ತು ಹಿಂದಿನ ಕಾಲದಲ್ಲಿ. ಸೊ ಹಾಗಾಗಿ ರವಿಕೀರ್ತಿ ಒಬ್ಬ ಜೈನ ಅಂತ ಹೇಳ್ಬೋದು ಅಷ್ಟೇ. ಬಾದಾಮಿ ಚಾಲುಕ್ಯರಲ್ಲಿ ನಿಮಗೆ ಪುಲಿಕೇಶಿಯವರೆಗೂ ಶಾಸನಗಳನ್ನು ನಾವು ನೋಡಿದ್ರೆ, ಪುಲಿಕೇಶಿಯವರೆಗೂ ಬಂದು ಎರಡನೇ ಪುಲಿಕೇಶಿಯವರೆಗೂ ನಾವು ನೋಡೋದಾದರೆ ವೈಷ್ಣವ ಧರ್ಮವನ್ನು ಪಾಲಿಸ್ತಿರ್ತಾರೆ. ಪುಲಿಕೇಶಿಯ ಮಗ 1ನೇ ವಿಕ್ರಮಾದಿತ್ಯನ ನಂತರ ನೋಡಿದ್ರೆ ಅವರೆಲ್ಲ ಶೈವ ಧರ್ಮನ ಜಾಸ್ತಿ ಪಾಲಿಸುವಂಥ ಪದ್ಧತಿ ಕಾಣಿಸುತ್ತೆ. ಯಾಕೆಂದರೆ ಗುಡಿಗಳನ್ನ ಕಟ್ಟಿದಾರಲ್ಲ, ಈಗ ನೀವು ಪಟ್ಟದಕಲ್ಲನ್ನ ನೋಡಿದ್ರಿ ಕರೆಕ್ಟಲ್ಲ, ಆ ಪಟ್ಟದಕಲ್ಲು ಮತ್ತು ಆಲಂಪುರನಲ್ಲಿ ಗುಡಿಗಳನ್ನ ನೋಡಿದ್ರೆ, ಆಲಂಪುರದಲ್ಲಿ ನಿಮಗೆ
ಒಂದನೇ ವಿಕ್ರಮಾದಿತ್ಯನಿಂದ ಹಿಡಿದು ಮುಂದೆ ಬರುವಂಥ ವಿನಯಾದಿತ್ಯ ವಿಜಯಾದಿತ್ಯ ಕಟ್ಟಿರೋಂಥ ಗುಡಿಗಳು ಅಲ್ಲಿದೆ. ಸೊ ಎಲ್ಲವೂ ಶೈವ ದೇವಾಲಯಗಳೇ. ನೀವು ಪಟ್ಟದಕಲ್ಲನ್ನು ನೋಡಿದ್ರು ಅಷ್ಟೇ ಎಲ್ಲ ಶೈವಾಲಯಗಳು. ಅಂದರೆ ಈ ಪುಲಕೇಶಿಯ ನಂತರ ಕಟ್ಟಿರೋ ಗುಡಿಗಳೆಲ್ಲವೂ ಶೈವ ದೇವಾಲಯಗಳಾಗಿರೋ ಕಾರಣ ಇವರು ಶೈವ ಮತವನ್ನು ಪಾಲಿಸ್ತಾ ಇರೋ ಅನ್ನೋದು ಗೊತ್ತಾಗುತ್ತೆ. ಪುಲಕೇಶಿಯ ನೆಚ್ಚಿನ ದಂಡಾಧಿಕಾರಿ ರವಿಕೀರ್ತಿ ಆಗಿರೋ ಕಾರಣ ಈ ಒಂದು ಸ್ಥಳದಲ್ಲಿ ಹಿಂದೆ ಈ ಶಾಸನ ಆಗೋ ಸಂದರ್ಭದಲ್ಲಿ ಪುಲಕೇಶಿ ಖಂಡಿತವಾಗ್ಲೂ ಬಂದಿರ್ತಾರೆ. ಸೊ ಅಂಥ ಸ್ಥಳದಲ್ಲಿ ನಾವು ನಿಂತಿದ್ದೀವಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಂಥ ಸ್ಥಳದಲ್ಲಿ ನಾವು ನಿಂತಿದ್ದೀವಿ. ಪುಲಕೇಶಿ ಬಂದು ಈ ಒಂದು ಶಾಸನನ ಇನಾಗ್ರೇಟ್ ಕೂಡ ಮಾಡಿರ್ಬೋದು, ಉದ್ಘಾಟನೆ ಕೂಡ ಆಗಿನ ಕಾಲದಲ್ಲಿ ಮಾಡಿರ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.